ಅಕ್ಕ, ರಸಮ್ಗೆ ನಂಚ್ಕೊಳಕ್ಕೇನಾದ್ರೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಹಾಗಾದ್ರೆ ಚಿಕನ್ ಸುಕ್ಕ ಮಾಡ್ಕೊಡ್ಲಾ? ಚಿಕನ್ ಸುಕ್ಕನಾ? ಅದು ಹೇಗೆ ಮಾಡೋದು? ಒಂದು ಬಾಣಲಿಗೆ 1 ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಸೋಂಪು, 2 ಲವಂಗ, 2 ಚಕ್ಕೆ, 2 ಸ್ಪೂನಷ್ಟು ಧನಿಯಾ, ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು 1 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳೋಣ. ಜೊತೆಗೆ 1 ಸ್ಪೂನ್ ಆಯಿಲ್ ಹಾಕ್ಕೊಂಡು 15 ಎಸಳು ಬೆಳ್ಳುಳ್ಳಿ, 4 ಗುಂಟೂರು ಮೆಣಸಿನ್ಕಾಯಿ, 6 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ 2 ಸ್ಪೂನ್ ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋಣ. ಅದೇ ಬಾಣಲಿಗೆ 3 ಸ್ಪೂನ್ ಆಯಿಲ್ ಹಾಕಿ 1 ಸ್ಪೂನ್ ತುಪ್ಪ, 2 ಈರುಳ್ಳಿ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅರ್ಧ ಕೆಜಿ ಚಿಕನ್ ಹಾಕಿ ಹಾಗೆ ಅರ್ಧ ಸ್ಪೂನ್ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ 5 ನಿಮಿಷ ಕುಕ್ ಮಾಡ್ಕೊಳ್ಳೋಣ. ಕುಕ್ಕಾಗಿರೋ ಚಿಕನ್ಗೆ ನಾವು ಆವಾಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಪೌಡರ್, ಅದನ್ನು ಹಾಕಿ 2 ನಿಮಿಷ ಕುಕ್ ಮಾಡ್ಕೊಳ್ಳೋಣ. ಮಾಡ್ತಿರೋ ಪ್ರೊಸೀಜರೇ ಇಷ್ಟು ಚೆನ್ನಾಗಿದೆ, ಇನ್ನು ಟೇಸ್ಟ್ ಎಷ್ಟು ಚೆನ್ನಾಗಿರ್ಬೋದು ಅಲ್ವಾ ಅಕ್ಕ? ಓಹೋ, ಈಗ ಇಂಟ್ರೆಸ್ಟ್ ಬರ್ತಾ ಇದೆಯಾ ನೀನು ಕುಕ್ಕಿಂಗ್ ಮೇಲೆ? ಹಾಕಿದ ಪೌಡರ್ ಜೊತೆಗೆ ಚಿಕನ್ ಚೆನ್ನಾಗಿ ಹೊಂದ್ಕೊಂಡಿದೆ ಅಲ್ವಾ? ಈಗ ಅದಕ್ಕೆ 1/4 ಕಪ್ ಹುಣಸೆಹಣ್ಣು ರಸ ಹಾಕಿ ಸ್ವಲ್ಪ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ 2 ನಿಮಿಷ ಕುಕ್ ಮಾಡ್ಕೊಳ್ಳೋಣ. ಅಕ್ಕ, ನನ್ಗೆ ಹಸಿವಾಗ್ತಿದೆ. ಆಗೋಯ್ತು. 1/4 ಕಪ್ ಕಾಯಿ ತುರಿ ಸ್ವಲ್ಪ ಕರ್ಬೇವು ಹಾಕಿ ಮಿಕ್ಸ್ ಮಾಡಿದ್ರೆ ಚಿಕನ್ ಸುಕ್ಕ ರೆಡಿ. ಕರ್ಬೇವು ಹಾಕಿದ್ಮೇಲೆ ಅದ್ರ ಘಮನೇ ಬೇರೆ ಅಲ್ವಾ? ಅಬ್ಬಾ, ಇಷ್ಟೆಲ್ಲ ತಿಳ್ಕೊಂಬಿಟ್ಟಿದ್ಯಾ? ಫಸ್ಟ್ ಟೇಸ್ಟ್ ಮಾಡಿ ಹೇಳು ಹೇಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.